ಕದನ ವಿರಾಮ ಘೋಷಣೆ ಮಾಡಿದರೂ ಕೂಡ ಲೆಬನಾನ್ ವಿಚಾರದಲ್ಲಿ ಸಂಘರ್ಷ ಮುಂದುವರೆದಿದೆ. ಕದನ ವಿರಾಮಕ್ಕೆ ಅಡ್ಡಿ ಆಯ್ತಾ? ಹಾಗಾದ್ರೆ ಲೆಬನಾನ್ ಮೇಲಿನ ದಾಳಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದ್ದು, ಇಸ್ರೇಲ್ ನಡೆಸಿದ ದಾಳಿಗೆ ಒಟ್ಟು 203 ಮಂದಿ ಈಗ ಬಲಿಯಾಗಿದ್ದಾರೆ. ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಸಮರ್ಥಿಸಿಕೊಳ್ತಾ ಇದೆ. ಇಸ್ರೇಲ್ ಹೇಳೋ ಪ್ರಕಾರವಾಗಿ ಈ ಕದನ ಉಗ್ರರ ಕೇಂದ್ರಗಳೇ ನಮ್ಮ ಟಾರ್ಗೆಟ್ ಅನ್ನೋದನ್ನ ಅವರು ಪುನರುಚ್ಚರಿಸ್ತಾ ಇದ್ದಾರೆ. ಅವರ ಒಂದು ಪ್ರಾದೇಶಿಕ ಭದ್ರತೆಯೂ ಕೂಡ ಅವರಿಗೆ ಕಾಡ್ತಾ ಇರೋ ಹಿನ್ನೆಲೆಯಲ್ಲಿ ಲೆಬನಾನ್ ಮೇಲಿನ ದಾಳಿ ಅನಿವಾರ್ಯ ಅನ್ನೋದು ಇಸ್ರೇಲ್ನ ವಾದ. ಮತ್ತು ಈ ಕದನ ವಿರಾಮದ ಪಾರ್ಟ್ ಆಗಿ ನಾವು ಲೆಬನಾನ್ ಅನ್ನ ಸೇರ್ಸೇ ಇಲ್ಲ, ಲೆಬನಾನ್ ಮೇಲಿನ ನಮ್ಮ ದಾಳಿ ಮುಂದುವರಿಯುತ್ತೆ ಅನ್ನೋದು ಇಸ್ರೇಲ್ನ ವಾದ. ಇದಕ್ಕೆ ಟ್ರಂಪ್ ಕೂಡ ಸಹಮತವನ್ನ ಸೂಚಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಇರಾನ್ನ ಮತ್ತಷ್ಟು ಕೆರಳಿಸಿದೆ. ಅದರ ಪರಿಣಾಮವಾಗಿ ಹಾರ್ಮೋಜ್ ಮೇಲೆ ಮತ್ತೆ ಕಂಟ್ರೋಲ್ ಸಾಧಿಸುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಈ ವಿಷಯವನ್ನ ನಾಳಿನ ಸಭೆಯಲ್ಲಿ ಪ್ರಸ್ತಾಪಿಸ್ತಾರಾ? ಅಲ್ಲಿ ಇಸ್ರೇಲ್ ಇದನ್ನು ಒಪ್ಪುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ನಡೆಸೋದಕ್ಕೆ ಹಲವಾರು ಕಾರಣಗಳಿದೆ. ಸೊ ಆ ಕಾರಣಗಳಿಂದಾಗಿ ಅವರು ಕದನ ವಿರಾಮದ ಪಾರ್ಟ್ ಆಗಿ ನಾವು ಇದನ್ನ ಸೇರ್ಸೇ ಇಲ್ಲ ಅನ್ನುವಂತಹ ಪ್ರಸ್ತಾಪವನ್ನು ಕೂಡ ಈಗಾಗಲೇ ಹೇಳಿರೋದ್ರಿಂದ ಆ ದಾಳಿ ಮುಂದುವರೆದಿದೆ. ಇದು ಯಾವ ಹಂತಕ್ಕೆ ಹೋಗಿದೆ? ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳೇನೀಗ? ನಿನ್ನೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಇಸ್ರೇಲ್ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಮತ್ತು ತನ್ನ ಪ್ರತಿಕ್ರಿಯೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಕದನ ವಿರಾಮ ಅನ್ನುವಂಥದ್ದು ಇರಾನ್ನ ಜೊತೆಗೆ ಆಗಿರುವಂಥದ್ದು. ಸೊ ಹೀಗಾಗಿ ಲೆಬನಾನ್ನ ಮೇಲೆ ನಡೀತಿರುವಂಥ ದಾಳಿಗಳನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ನಿನ್ನೆ ಸಂಜೆ ಮಾತಾಡಿದಂತಹ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಕೂಡ ಇದನ್ನೇ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ರು. ನಾವು ಹೆಜ್ಬುಲ್ಲಾವನ್ನ ಹೆಡೆಮುರಿ ಕಟ್ಟೋವರೆಗೂ ಕೂಡ ನಮ್ಮ ದಾಳಿಗಳು ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಅದರ ಬೆನ್ನಲ್ಲೇ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ, ಅಂದ್ರೆ ಬೈರುತ್ನ ದಕ್ಷಿಣ ಭಾಗದಲ್ಲಿ ಬಹಳ ಭೀಕರವಾದಂತಹ ವೈಮಾನಿಕ ದಾಳಿಗಳನ್ನು ನಡೆಸುವಂತ ಕೆಲಸವನ್ನ ಕೂಡ ಇಸ್ರೇಲ್ ಮಾಡಿದೆ. ಇಸ್ರೇಲ್ ಈ ದಾಳಿಗಳನ್ನ ಮಾಡಿದ ಬೆನ್ನಲ್ಲೇ ಈಗ ಇರಾನ್ ಕೂಡ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ದಾಳಿಗಳಾಗಬಾರದು ಅನ್ನುವಂಥದ್ದನ್ನು ಕೂಡ ಅದು ಉಲ್ಲೇಖಿಸ್ತಾ ಇದೆ. ನಿನ್ನೆ ಕದನ ವಿರಾಮ ಆಗೋಕ್ಕಿಂತ ಮುಂಚೆ ಇರಾನ್ ಏನು 10 ಷರತ್ತುಗಳನ್ನು ಹಾಕಿತ್ತು. ಈ 10 ಷರತ್ತುಗಳಲ್ಲಿ ಒಂದು ಷರತ್ತು ತನ್ನ ಮಿತ್ರ ದೇಶಗಳ ಮೇಲೂ ಕೂಡ ದಾಳಿಗಳಾಗಬಾರದು ಅನ್ನುವಂತಹ ಆ ಕಂಡೀಷನ್ ಅನ್ನ ಹಾಕಿತ್ತು. ಆದ್ರೆ ಈ ಕಂಡೀಷನ್ ಅನ್ನ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರಾನ್ನ ಆರೋಪ. ಆದ್ರೆ ಇಸ್ರೇಲ್ ಹೇಳ್ತಾ ಇರುವಂತದ್ದೇ ಬೇರೆ. ನಮ್ಮ ಕದನ ವಿರಾಮದ ಒಪ್ಪಂದ ಅಥವಾ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು, ನಾವು ಇರಾನ್ನ ಮೇಲೆ ದಾಳಿಯನ್ನ ಮಾಡಲ್ಲ ಅಂತ, ನಾವು ಲೆಬನಾನ್ನ ಮೇಲೆ ದಾಳಿಯನ್ನ ಮುಂದುವರಿಸಿದ್ದೇವೆ. ಹೀಗಾಗಿ ಇದು ಕದನ ವಿರಾಮದ ಉಲ್ಲಂಘನೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದೆ. ಸೊ ಹೀಗಾಗಿ ನಾಳೆಯ ಸಭೆಯಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಚರ್ಚೆಗಳಾಗುವಂತ ಸಾಧ್ಯತೆಗಳಿದಾವೆ. ಇಲ್ಲಿ ಅಮೆರಿಕ ಈಗ ಅತ್ಯಂತ ಆಲ್ರೈಟ್, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.